ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಯೂಟ್ಯೂಬ್ ಚಾನಲ್. ನಾನಿವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತ ಅಂದರೆ, ತುಂಬ ದಿನದಿಂದ ಅಂದ್ಕೊಂಡಿದ್ದೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಈ ಪ್ಲೇಸಿಂದನೇ ಸ್ಟಾರ್ಟ್ ಮಾಡಬೇಕಂತ. ಬಟ್ ಆಗಲಿಲ್ಲ. ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ನನ್ನ ಫ್ರೆಂಡು ಬರ್ತಿದ್ದಾಳೆ. ಅವಳನ್ನ ಕರ್ಕೊಂಬರಕ್ಕೆ ಹೋಗಬೇಕು. ಅವಳನ್ನ ಕರ್ಕೊಂಬಂದು ನಾವು ಎಲ್ಲಿಗೆ ಹೋಗ್ತಾಯಿದ್ದೀವಿ, ಏನು ಮಾಡ್ತಾಯಿದ್ದೀವಿ, ಮುಂದೆ ಹೇಗಿರುತ್ತೆ ವಿಡಿಯೋ ಅನ್ನೋದನ್ನ ಎಂಡ್ ಆಗೋವರೆಗೂ ನೋಡಿ. ಹಾಯ್ ಗೈಸ್, ಫೈನಲಿ ಕರ್ಕೊಂಬಂದು ನಮ್ಮೂರು ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಇವಳನ್ನ ನೋಡಿದ್ದಾಳೆ, ಆದ್ರೂ ನನ್ನ ಜೊತೆ ಒಂದು ಸತಿ ಬರಲಿ ಅಂತ ಕರ್ಕೊಂಡು ಹೋಗ್ತಿದ್ದೀನಿ. ಅಂದಾಗೆ ನಾವು ಯಾವ ಪ್ಲೇಸ್ಗೆ ಹೋಗ್ತಾ ನೋಡಿ ಗೈಸ್, ಹೆವಿ ಬಿಸಿಲಿದೆ. ಈ ಬಿಸಿಲಲ್ಲಿ ಪಾಪ ಇವಳನ್ನ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀನಿ ನಮ್ಮೂರು ನೋಡ್ಬೇಕಂತ. ಅಲ್ವೇನೆ ನಿಂಗೆ ಫೈನಲಿ ನನ್ನ ಫ್ರೆಂಡ್ನ ನಮ್ಮೂರು ನೋಡೋಕೆ ಕರ್ಕೊಂಬಂದೆ ನಾನು. ಇದೇ ನಮ್ಮೂರು, ನಾವು ಇಲ್ಲೇ ಇರೋದು. ಇನ್ನೂ ಏನೇನಿದೆ ಒಳಗಡೆ ಅಂತ ಎಲ್ಲ ಪ್ಲೇಸಸ್ ಎಲ್ಲ ತೋರಿಸ್ತೀನಿ. ನನ್ನ ವಿಡಿಯೋ ನೋಡಿ ಇನ್ಸ್ಪೈರ್ ಆಗಿ ಯಾರಿಲ್ಲಿ ವಿಸಿಟ್ ಮಾಡೋಕ್ಕೆ ಬರ್ತೀರಾ, ನನ್ನ ವಿಡಿಯೋ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಏನು ಹೇಳಬೇಕು ಅಂತ ಅಂದ್ಕೊಂಡೆ ಅಂದರೆ, ನಾವು ಚಿಕ್ಕ ಹುಡುಗರು ಅಂತಂದರೆ ಒಂದು 2-3ನೇ ಕ್ಲಾಸಲ್ಲಿ ಇದ್ದಾಗ ಇದು ಅಷ್ಟೊಂದು ಅಪ್ಡೇಟ್ ಆಗಿರಲಿಲ್ಲ. ಇಲ್ಲಿಗೆ ಜನನೇ ಬರ್ತಿರ್ಲಿಲ್ಲ ಬಿಡಿ. ನಾವು ಎಷ್ಟು ಸತಿ ಬಂದು ಹೋಗಿದ್ದೀವಿ ಇಲ್ಲಿಗೆ ಅಂತಂದರೆ ಜನನೇ ಬರ್ತಿರ್ಲಿಲ್ಲ ಅವಾಗ. ಇವಾಗ ಹೆಂಗಿದೆ ಕ್ರೇಜ್ ಅಂತ ಅಂದರೆ, ಒಂದೇ ಒಂದು ದಿನವೂ ಜನ ಬರ್ದಂಗಿರಲ್ಲ ಇಲ್ಲಿ. ಅಷ್ಟು ಅಪ್ಡೇಟ್ ಆಗಿದೆ, ಅಷ್ಟು ಫೇಮಸ್ ಆಗಿದೆ. ಸೊ ನಮ್ಮೂರಲ್ವಾ, ನೋಡೋಕೆ ಖುಷಿ ಆಗುತ್ತೆ. ಹಿಂಗೆಲ್ಲ ಅಂದ್ಕೊಂಡಿರಲಿಲ್ಲ ಈ ಥರ ಎಲ್ಲ ಅಪ್ಡೇಟ್ ಆಗ್ಬೋದು ಅಂತ. ಬಟ್ ಚೆನ್ನಾಗಿದೆ, ಒಂಥರ ಖುಷಿ ಆಗುತ್ತೆ, ಒಂಥರ ಪೀಸ್ಫುಲ್ಲಾಗಿದೆ ಪ್ಲೇಸ್ ಎಲ್ಲ. ನೀವು ಬನ್ನಿ, ವಿಸಿಟ್ ಮಾಡಿ. ನಮ್ಮೂರು ನಮ್ಮ ಹೆಮ್ಮೆ. ನೋಡಿ ಗಾಯ್ಸ್, ಇದನ್ನೇ ಪಿಕಾಕ್ ಟೆಂಪಲ್ ಅನ್ನೋದು, ಅಥವಾ ಧ್ಯಾನ ಮಂದಿರ ಅಂತಲೂ ಕರೀತಾರೆ. ಇಲ್ಲಿಗೆ ಜನ ಫೋಟೋ ತೆಗೆಸ್ಕೊಳ್ಳೋಕ್ಕೆ, ವಿಡಿಯೋ ಮಾಡೋಕ್ಕೆ, ಧ್ಯಾನ ಮಾಡೋಕ್ಕೆ ಬರ್ತಾರೆ. ಬನ್ನಿ ಒಳಗೋಗಿ ಏನಿದೆ ನೋಡೋಣ. ಒಳಗಡೆ ವಿಡಿಯೋ ಮಾಡೋಕ್ಕೆ ಅಲೋ ಇಲ್ದಲೇ ಇರೋದ್ರಿಂದ ಮಧ್ಯ ಕ್ಲಿಪ್ಪಿಂಗ್ನ ತೆಗೆದಾಕಿದ್ದೀನಿ. ಇಲ್ಲಿ ಶಿಲ್ಪಿಗಳು ಕೆತ್ತನೆ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ನೋಡ್ತಿರ್ಬೋದು ನೀವು. ನಮ್ಮ ಹುಡುಗಿ ನಡೆದು ಫುಲ್ಲು ನೋಡಿ ಸುಸ್ತಾಗ್ಬಿಟ್ಟಿದ್ದಾಳೆ. ಇವಾಗ ಕರ್ಕೊಂಡೋಗಿ ಬೆಟ್ಟ ಹತ್ತಿಸ್ತೀನಿ. ನೋಡೋಣ ಹೆಂಗೆ ಹತ್ತುತ್ತಾಳೆ ಅಂತ. ಬನ್ನಿ. ಈ ವಿಡಿಯೋದಲ್ಲಿ ನೋಡ್ತಿರ್ಬೋದು ನೀವು, ಸುತ್ತಮುತ್ತ ಅಂಗಡಿಗಳಿವೆ. ಬೆಟ್ಟ ಹತ್ತೋಕ್ಕೂ ಮುಂಚೆ ಶಕ್ತಿ ಬೇಕಲ್ವಾ, ಸೊ ಇಲ್ಲಿ ತಿಂದ್ಬಿಟ್ಟು ಬೆಟ್ಟ ಹತ್ತೀನಿ. ಗೈಸ್, ನಮ್ಮ ಹುಡುಗಿ ಫುಲ್ ಟಯರ್ಡು, ಹತ್ತುತ್ತಾ ಇಲ್ಲ ಫಾಸ್ಟಾಗೆ. ಹತ್ತು ಬಾರೇ ಬೇಗ. ನೋಡಿ ಗೈಸ್, ಅಲ್ಲಿ ಟ್ರೀ ಕಾಣಿಸ್ತಿದೆಯಲ್ಲ, ಆ್ಯಕ್ಚುಲಿ ಅದು ಒರಿಜಿನಲ್ ಟ್ರೀ ಅಲ್ಲ, ಆರ್ಟಿಫಿಷಿಯಲ್ ಟ್ರೀ ಅದು. ಬನ್ನಿ ಮೇಲೆ ಏನಿದೆ ಅಂತ ತೋರಿಸ್ತೀನಿ. ಬಟ್ ನಮ್ಮ ಮೇಡಮ್ ಅವರು ಸುಸ್ತಾಗ್ಬಿಟ್ಟಾರೆ, ಹೆವಿ ನಡೀತಾ ಇಲ್ಲ, ನಿಧಾನಕ್ಕೆ ಹೋಗ್ತಾಯಿದ್ದೀವಿ.
ಹಾಂ, ಇನ್ನೊಂದು ಸ್ವಲ್ಪ ಇದೆ ಮೆಟ್ಲು. ಐ ಥಿಂಕ್ ಒಂದು 450 ಸಮಥಿಂಗ್ ಮೆಟ್ಲಿರ್ಬೋದು. ನೀವು ಟ್ರೈ ಮಾಡಿ ನೋಡಿ. ನಾನು ಸ್ವಲ್ಪನೇ ಮೆಟ್ಲಿರೋದು, ಅಷ್ಟು ಮೆಟ್ಲು ಹತ್ತು ಬಂದಿದ್ದೀವಿ ಮೇಲಕ್ಕೆ. ಮೇಡಮ್ ಫುಲ್ ಸುಸ್ತಾಗ್ಬಿಟ್ಟವ್ರೆ. ಹೌದು, ಟ್ರೈ ಮಾಡಿ ನೀವು. ತುಂಬ ಜನ ಮೆಟ್ಲ ಮೇಲೆ ಬರೋಲ್ಲ. ಕ್ರಾಸ್ ಬೆಟ್ಟದ ಹಿಂದೆಯಿಂದ ದಾರಿ ಮಾಡಿದ್ದಾರೆ. ಡೈರೆಕ್ಟ್ ವೆಹಿಕಲ್ಸ್ ಕಾರೆಲ್ಲ ಬೆಟ್ಟದ ಹತ್ರನೇ ಮೇಲೆ ಕರ್ಕೊಂಬಂದು ಬಿಡ್ತಾರೆ. ಅಲ್ಲಿ ನೋಡಿ ಗಾಯ್ಸ್, ಬೆಟ್ಟ ಹತ್ತಿ ಬಂದ್ವಿ. ಮೇಡಮ್ ಬರ್ತಾ ಇದ್ದಾರೆ. ಹೆಂಗಿದೆ ನಮ್ಮೂರು ಬೆಟ್ಟ? ಹೆಂಗೆ ನಾವು ಬನ್ನಿ ಒಳಗೋಗೋಣ. ನೋಡಿ ಇಲ್ಲಿಂದ ಹಿಂಗಿದೆ ವ್ಯೂ. ನೋಡಿದ್ರಲ್ಲ ಹೇಗಿದೆ ಅಂತ. ಇದೆ ನಮ್ಮೂರು. ಚೆನ್ನಾಗಿದೆ. ಬೆಟ್ಟದ ಮೇಲೆ ಒಂಥರ ಕಳಸ ಇದ್ದಂಗೆ ಇದು, ಒಂಥರ ಅಟ್ರಾಕ್ಷನ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಫೈನಲ್ ವ್ಯೂ ಇದೇನೆ. ಅಟ್ರಾಕ್ಷನ್ ಟ್ರೀ, ಆರ್ಟಿಫಿಷಿಯಲ್ ಟ್ರೀ ಆ್ಯಂಡ್ ಥರ ಬೋಧನೆ ಮಾಡೋ ಥರ ಥೀಮ್ ಹಾಕಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ, ಒಂಥರ ಅಟ್ರಾಕ್ಟಿವ್ ಆಗಿ ಪೀಸ್ಫುಲ್ ಆಗಿರುತ್ತೆ ನೋಡಿ. ಸೊ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಮುಗಿದು ಇವತ್ತಿತ್ತು ವಿಸಿಟಿಂಗ್ ವಿಡಿಯೋ. ಸೊ ಹೆವಿ ಬಿಸಿಲಿದೆ, ಆಗ್ತಾ ಇಲ್ಲ, ಕಾಲೆಲ್ಲ ಸುಟ್ಟೋಗ್ತಾ ಇದೆ. ಫೈನಲಿ ಬೆಟ್ಟ ಹತ್ತಿದ್ದಾಯಿತು, ಪ್ಲೇಸಸ್ ನೋಡಿದ್ದಾಯಿತು, ಬೆಟ್ಟ ಇಳಿತಾ ಇದ್ದೀವಿ. ಬೆಟ್ಟ ಇಳಿಯೋ ಟೈಮ್ ಬಂದಿದೆ, ಇಳಿತಾ ಇದ್ದೀವಿ ಗಾಯ್ಸ್. ಇಳಿದ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಸಿಕ್ಕಾಪಟ್ಟೆ ಬಿಸಿಲಿದೆ. ಇಲ್ಲಿಗೆ ಬರೋರು ಬಿಸಿಲು ಜಾಸ್ತಿ ಇದ್ದಾಗಂತೂ ಬರಬೇಡಿ. ಮಧ್ಯಾಹ್ನ ಟೈಮು, ಬೆಳಗ್ಗೆ ಟೈಮ್ ಬನ್ನಿ, ಇಲ್ಲ ಸಂಜೆ ಅಂದರೆ ಒಂದು 3 o'clock ಬನ್ನಿ. ಇಲ್ಲಿ 6:30 ಕ್ಲೋಸ್ ಆಗಿಬಿಡುತ್ತೆ. ಸೊ ನೀವು ಸಂಜೆ ಬಂದರೆ ಏನೂ ಯೂಸ್ ಆಗಲ್ಲ. ಓಹೋ, ನಮ್ಮೂರನ್ನ ತೋರಿಸಿ ನಮ್ಮ ಮನೆ ಕರ್ಕೊಂಬಂದೆ ಗೈಸ್, ರಿಲ್ಯಾಕ್ಸ್ ಮಾಡೋಕ್ಕೆ ಅಂತ. ಇನ್ನೂ ಸ್ವಲ್ಪ ಹೊತ್ತು ಇರ್ಬೋದಾಗಿತ್ತು, ಆದರೆ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಬೇಕು, ಅದರಿಂದ ಕರ್ಕೊಂಬಂದೆ ಬೇಗ. ಐ ಹೋಪ್ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ನ ಮಾಡ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.